ಬೆಲೆ ಏರಿಕೆಯ ಪೆಟ್ಟು ಈ ಕರ್ನಾಟಕದ ಯಾವ ವರ್ಗವನ್ನು ಬಿಟ್ಟಿದೆ? SC STಗಳಿಗೆ ಬೋರ್ವೆಲ್ಗಳಿಗೆ ಕೊಡಬೇಕಾದ ದುಡ್ಡು ಕೊಡ್ತಾ ಇಲ್ಲ. ಕುರಿ ಕೋಳಿ ತಗೊಂಡು ಜೀವನ ಮಾಡ್ತಿದ್ರು, ಒಂದು ಸಣ್ಣ ಉದ್ಯಮ ಮಾಡಿಕೊಂಡು, ಒಂದು ಸಣ್ಣ ಕೆಲಸ ಮಾಡಿಕೊಂಡು, ಅದಕ್ಕೆ ಕೂಡ ಮಣ್ಣು ಹಾಕಿದ್ದೀರಿ. SC STಗಳ ಪರ ನಾವು ಅಂಥೇಳಿ ಹೇಳ್ಕೊಳ್ತಾ ಇದ್ದೀರಿ. ಕಾಂಗ್ರೆಸ್ನವರು ಸಾಲಿಡ್ಡಾಗಿ 2 ವರ್ಷದಲ್ಲಿ SC ST ಅಭಿವೃದ್ಧಿಗೆ ಮೀಸಲಿದ್ದಂತಹ 25,000 ಕೋಟಿ, 1-2 ಕೋಟಿ ಅಲ್ಲ, 25,000 ಕೋಟಿಯನ್ನು ಸಾಲಿಡ್ಡಾಗಿ ಎತ್ತಿ ಡೈವರ್ಟ್ ಮಾಡ್ಕೊಂಡಿದ್ದೀರಾ. ಯಾವ ಮುಖ ಇಟ್ಕೊಂಡು SC ST ಪರ ಅಂತೇಳಿ ನೀವು ಹೇಳ್ಕೊಳ್ತೀರಾ? ನೋಡಿ, ಒಂದು ಸಮಾಜದಲ್ಲಿ ರೋಗಕ್ಕೆ ಫಸ್ಟು ರೋಗದ ಮೂಲ ಯಾವುದು ಅಂತ ಹೇಳಿ ಕಂಡುಕೊಳ್ಳಬೇಕು. ಹಾಗಾಗಿ ಜಾತಿ ಗಣತಿ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಿ ಅಂದರೆ ತಪ್ಪಿಲ್ಲ. ರಾಜಕಾರಣಕ್ಕಾಗಿ ಜಾತಿ ಗಣತಿ ಹೆಸರನ್ನು ಬಳಸ್ಕೊಳ್ತೀನಿ ಅಂದರೆ ಅದು ಅಕ್ಷಮ್ಯ. ಸಿದ್ದರಾಮಯ್ಯನವರ ಧೋರಣೆ ಅಹಿಂದ ವರ್ಗಕ್ಕೆ ಅಭಿವೃದ್ಧಿ ಮಾಡಲ್ಲ, ಅಹಿಂದ ವರ್ಗ ಅಂತ ಹೇಳ್ಕೊಳ್ತಾರೆ. SC STಗಳಿಗೆ ನಿಗಮಗಳಿಗೆ 1 ರೂಪಾಯಿ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಇವರಿಗೆ. ನಾವು SC ST ಪರ ಅಂತ ಹೇಳ್ತಾರೆ. ಈಗ ಅವರ ಸೀಟಿಗೆ ಸಂಚಕಾರ ಬಂದ ತಕ್ಷಣ ಜಾತಿ ಗಣತಿ ಅಂತ ಹೇಳ್ತಾರೆ. ಜಾತಿ ಗಣತಿ ವೈಜ್ಞಾನಿಕವಾಗಿ ಸಮಸ್ಯೆಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀರಾ, ಸ್ವಾಗತ ಮಾಡ್ತೀವಿ. ಆದರೆ ನಿಮ್ಮ ರಾಜಕೀಯ ಚೆಲ್ಲಾಟಕ್ಕಾಗಿ ಇವನ್ನ ಟ್ರಂಪ್ ಕಾರ್ಡ್ ಥರ ಬಳಸ್ಕೊಳ್ಳೋದಿದೆಯಲ್ಲ, ಜಾತಿ, ಅಹಿಂದ, SC ST, ಜಾತಿ ಗಣತಿ, ಇದೆಲ್ಲವನ್ನು ಮೀರಿದರೆ ಇದು ನಾವು ಮಾಡಿದ್ದಲ್ಲ, BJP ಮಾಡಿದ್ದು. ಅದನ್ನು ಬಿಟ್ಟ ಮೇಲೆ ಕೇಂದ್ರ ಸರ್ಕಾರದ ಕಡೆ ಬೆಳೆದು ತೋರಿಸೋದು ನಿಂದೇನು? ಕಾಂಗ್ರೆಸ್ಸಿಗೆ ಜನ ವೋಟ್ ಹಾಕಿದ್ದು ನೀವು ಇನ್ನೊಬ್ಬರ ಮೇಲೆ ಕೈ ತೋರಿಸೋದಕ್ಕಲ್ಲ, ನೀವು ಮಾಡಿದ್ದೇನು? ಹಾಗಾಗಿ ಜಾತಿ ಗಣತಿಯ ಹಿಂದೆ ಸಮಾಜದ ಅಭಿವೃದ್ಧಿಯ ಚಿಂತನೆ ಇದ್ದರೆ ಒಳ್ಳೆಯದು. ರಾಜಕೀಯ ತೆವಲಿಗಾಗಿ ಇದನ್ನು ಮಾಡ್ತೀವಿ ಅಂತ ಹೇಳಿದರೆ ವಿರೋಧಿ ಮಾಡ್ತೀವಿ.